ಜನಪ್ರಿಯ ಶಾಸಕರು ಎಲ್ಲರ ಕಷ್ಟ ಸುಖಗಳಿಗೆ ಸದಾ ದುಡಿಯುವ ಒಬ್ಬ ನೈಜ ಜನತೆ. ನಮ್ಮ ಹನುಮಂತ ತಾಲೂಕು ಇಳಕಲ್ ತಾಲೂಕಿನ ಜಂಗಮ ಸಮಾಜದವರು ಕರ್ತೀವಿ. ನಮ್ಮ ಹನುಮಂತ ತಾಲೂಕು ಇಳಕಲ್ ತಾಲೂಕಿನ ಶಾಸಕರಾದಂತ ವಿಜಯಾನಂದ ಕಾಶಪ್ಪನವರಿಗೆ ಈಗ ನಮ್ಮ ಸಚಿವ ಸ್ಥಾನ ಪಡೆಯಬೇಕು. ಶಾಸಕರಾದ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರಿಗೆ ಸಚಿವ ಸ್ಥಾನ ಪಡೆಯಬೇಕು ಅಂತಂದು ಡಿ.ಕೆ. ಶಿವಕುಮಾರ್ ಅವರಿಗೆ ಒಳ್ಳೆಯ ಒಂದು ಕೆಲಸವನ್ನಾಗಲಿ ಯಾವುದೇ ಒಂದು ಸಮಸ್ಯೆಗಳಿಗೆ ಆಗಿದ್ದಾಗ ಸಮಸ್ಯೆಗಳಿಗೆ ಸ್ಪಂದನ ಮಾಡ್ತಾ ಬಂದಂತ ಈ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಇವರಿಗೆ ಈ ಸಚಿವ ಸ್ಥಾನವನ್ನ ದಯಮಾಡಿ ಕಲ್ಪಿಸಿಕೊಡ್ಬೇಕಾಗ್ತದೆ. ಕಾಶಪ್ಪನವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಇದು ಬರೀ ಪ್ರತಿಯೊಬ್ಬ ಒಂದು ಜಂಗಮ ಸಮುದಾಯದಿಂದ ಅಲ್ಲ, ಪ್ರತಿಯೊಬ್ಬ ಸಮುದಾಯದವರು ಪ್ರತಿಯೊಬ್ಬರು ಇದನ್ನು ಸೇರಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಸಮುದಾಯಕ್ಕೆ ಪ್ರತಿಯೊಂದು ಸಮಾಜಕ್ಕೆ ನಮ್ಮ ಶಾಸಕರು ಅವರು ಒಂದೊಂದು ಸಮಾಜಕ್ಕೆ ಅವರದೇ ಆದಂತ ಕೊಡುಗೆಯನ್ನು ನೀಡಿದ್ದಾರೆ. ಸಚಿವ ಸ್ಥಾನ ನೀಡಬೇಕಪ್ಪ ಅಂತಂದ್ರೆ ಯುವಕರಿಗೆ ಕಣ್ಮಣಿಯಾಗಿದ್ದಾರೆ ಹಾಗೂ ಯುವಕರ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಯುವಕರಿಗಾಗಿಯೇ ಇಳಕಲ್ನಲ್ಲಿ ಅಭಿವೃದ್ಧಿಗಳ ಕೆಲಸಗಳನ್ನು ಬಹಳ ಮಾಡ್ತಾ ಇದ್ದಾರೆ. ಅವರಿಗೆ ಸಚಿವ ಸ್ಥಾನ ಕೊಟ್ಟರಪ್ಪ ಅಂತಂದ್ರೆ ನಮ್ಮ ಹುಡುಗನ್ ಇಳಕಲ್ ತಾಲೂಕು ಬಹಳ ಅಭಿವೃದ್ಧಿ ಕೆಲಸಗಳನ್ನ ಮಾಡುತ್ತಾರೆ ಎಂಬ ಒಂದು ಆಶಯಗಳು. ಜಂಗಮ ಸಮಾಜದ ಎಲ್ಲ ಹಿರಿಯರು ಎಲ್ಲ ಯುವಕರು ಸೇರಿ ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡ್ಕೊಂತೀವಿ ಕೈ ಮುಗಿದು ದಯವಿಟ್ಟು ನಮ್ಮ ವಿಜಯಾನಂದ ಕಾಶಪ್ಪ ಒಂದು ಕ್ಷೇತ್ರದ ಶಾಸಕರಾದಂತ ಡಾಕ್ಟರ್ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯ ನಮ್ಮ ಜಂಗಮ ಸಮಾಜದ ವತಿಯಿಂದ ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರಿಗೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ, ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತು ನಮ್ಮ ವರಿಷ್ಠರಿಗೆ ಬೇಡಿಕೊಳ್ಳೋದೇನಂತಂದ್ರ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ನಮ್ಮ ರಾಜ್ಯದ ಅಭಿವೃದ್ಧಿಗೆ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡಿದಲ್ಲಿ ಅಭಿವೃದ್ಧಿ ಮಾಡ್ತಾರ. ನಮ್ಮ ಕ್ಷೇತ್ರ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯವನ್ನು ಅಭಿವೃದ್ಧಿ ಮಾಡ್ತಾರ ಅಂತ ಹೇಳಿ ಅವರಿಗೆ ನಾವು ಸಚಿವ ಸ್ಥಾನದ ಕೊಡಲೇಬೇಕಂತಂದು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೂ ನನ್ನ ಪ್ರೀತಿಯ ಬಂಧುಗಳೇ, ಇಂದಿನ ಈ ಮಹತ್ವದ ಸಂದರ್ಭದಲ್ಲಿ ನಮ್ಮ ಭಾರತ ಸಂಪರ್ಕ ದೃಷ್ಟಿಯಿಂದ ಒಂದು ಅತ್ಯಂತ ಪ್ರಮುಖವಾದ ವಿನಂತಿಯನ್ನು ನಮ್ಮ ಪಕ್ಷದ ಹಾಗೂ ಸರ್ಕಾರದ ಉನ್ನತ ನಾಯಕರು ಮತ್ತು ಮೇಲಾಧಿಕಾರಿಗಳ ಮುಂದೆ ಇದನ್ನು ನಾನು ಬಯಸುತ್ತೇನೆ. ನಮ್ಮ ಜನಪ್ರಿಯ ಶಾಸಕರು ಕೇವಲ ಒಂದು ಕ್ಷೇತ್ರದ ಪ್ರತಿನಿಧಿಗಳು ಅಲ್ಲ, ಅವರು ಜನರ ಕಷ್ಟ ಸುಖಗಳಿಗೆ ಸದಾ ದುಡಿಯುವ ಒಬ್ಬ ನೈಜ ಜನಸೇವಕರು. ಕಳೆದ ಹಲವು ವರ್ಷಗಳಿಂದ ಅವರು ಪಕ್ಷಕ್ಕಾಗಿ, ಸಮಾಜಕ್ಕಾಗಿ ಮತ್ತು ಕ್ಷೇತ್ರದ ಜನರಿಗಾಗಿ ಹಗಲು ಶ್ರಮಿಸುತ್ತಾ ಬಂದಿದ್ದಾರೆ. ಅವರು ಈ ಅಪಾರ ಅನುಭವ, ದೂರದೃಷ್ಟಿ ಮತ್ತು ಜನಪರ ಕಾಳಜಿಯನ್ನು ಗಮನಿಸಿದರೆ ಅವರಿಗೆ ಮಂತ್ರಿ ಸ್ಥಾನ ಸಿಗುವುದು ಕೇವಲ ಅವರೊಬ್ಬರಿಗೆ ಸಿಗುವ ಗೌರವವಲ್ಲ, ಬದಲಿಗೆ ಇಡೀ ನಮ್ಮ ಭಾರತದ ಜನರಿಗೆ ಸಿಗುವ ದೊಡ್ಡ ನ್ಯಾಯವಾಗಿದೆ. ನಮ್ಮ ಶಾಸಕರು ಮಂತ್ರಿಮಂಡಲಕ್ಕೆ ಸೇರಿಸಿಕೊಳ್ಳಬೇಕೆಂದು ನಾನು ಮೇಲಿನ ಅಧಿಕಾರಿಗಳಿಗೆ ಮತ್ತು ಹಿರಿಯ ನಾಯಕರಿಗೆ ವಿನಂತಿಸಲು ಮುಖ್ಯ ಕಾರಣಗಳಿವೆ. ಒಂದನೇದು ಅದ್ಭುತ ಆಡಳಿತಾತ್ಮಕ ಅನುಭವ. ನಮ್ಮ ಶಾಸಕರಿಗೆ ಸರ್ಕಾರದ ಯೋಜನೆಯನ್ನು ತಳಮಟ್ಟಕ್ಕೆ ತಲುಪಿಸುವ ಉತ್ತಮ ಅನುಭವವಿದೆ. ಆಡಳಿತ ಯಂತ್ರವನ್ನು ಹೇಗೆ ಚುರುಕಾಗಿ ಬಿಡಿಸಿಕೊಳ್ಳಬೇಕೆಂಬ ಜಾಗೃತೆ ಅವರಿಗಿದೆ. ಇಂಥ ಅನುಭವಿಸುವ ಮಂತ್ರಿ ಆದರೆ ಇಲಾಖೆಯ ಕೆಲಸಗಳು ಅತ್ಯಂತ ವೇಗವಾಗಿ ಮತ್ತು ಪಾರದರ್ಶಕವಾಗಿ ನಡೆಯುತ್ತದೆ. ಎರಡನೇದು ಕ್ಷೇತ್ರದ ಮತ್ತು ಪ್ರಾಂತ್ಯದ ಸಮಗ್ರ ಅಭಿವೃದ್ಧಿ. ನಮ್ಮ ಭಾಗದಲ್ಲಿ ಇನ್ನೂ ಹಲವು ಮೂಲ ಸೌಕರ್ಯ, ಶಿಕ್ಷಣ ಮತ್ತು ಉದ್ಯೋಗ ಕಾಮಗಾರಿಗಳು ಆಗಬೇಕಾಗಿದೆ. ನಮ್ಮ ಶಾಸಕರು ಸಚಿವರಾದರೆ ನಮ್ಮ ಧ್ವನಿ ನೇರವಾಗಿ ಸರ್ಕಾರದ ಉನ್ನತ ಮಟ್ಟದಲ್ಲಿ ಮೊಳಗುತ್ತದೆ. ಇದರಿಂದ ಇಡೀ ಪ್ರಾಂತ್ಯದ ಅಭಿವೃದ್ಧಿಗೆ ದೊಡ್ಡ ಶಕ್ತಿ ಸಿಗುತ್ತದೆ. ಜನಸಾಮಾನ್ಯರಿಂದ ಇರುವ ನಿಕಟ ಸಂಪರ್ಕ ಅವರು ಜನಸಾಮಾನ್ಯರಿಗೆ ಸದಾ ಸುಲಭವಾಗಿ ಸಿಗುವ ನಾಯಕರು. ಅಧಿಕಾರ ಸಿಕ್ಕಾಗಲು ಸರಳತೆಯಿಂದ ಇರುವ ಇಂಥ ನಾಯಕರು ಮಂತ್ರಿ ಆದರೆ ಸಾಮಾನ್ಯರ ಮತ್ತು ಬಡವರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವ ಸಚಿವ ಸಂಪುಟಕ್ಕೆ ಮತ್ತಷ್ಟು ಗೌರವ ಬರುತ್ತದೆ. ಇದು ನಮ್ಮ ಜಂಗಮ ಸಮಾಜದ ಬಂಧುಗಳು, ಹಿರಿಯರು ಆಶಿಸುತ್ತೇವೆ. ಇಳಕಲ್ ತಾಲೂಕಿನ ಜಂಗಮ ಸಮಾಜದವರು ಕರ್ತೇವೆ. ನಮ್ಮ ಹನುಮಂತ ತಾಲೂಕು ಇಳಕಲ್ ತಾಲೂಕಿನ ಶಾಸಕರಾದಂತ ವಿಜಯಾನಂದ ಕಾಶಪ್ಪನವರಿಗೆ ಈಗ ನಮ್ಮ ಸಚಿವ ಸ್ಥಾನ ಪಡಬೇಕು. ಅವರು ಸರ್ವಧರ್ಮದವರು ಶಾಸಕರಂದ್ರೆ ವಿಜಯಾನಂದ ಕಾಶಪ್ಪನವರು. ಧರ್ಮದ ಎಲ್ಲ ಜಾತಿನೂ ಹೇಳ್ಕೊಂಡು ಹೋಗ್ತಾರ. ಜಾತಿ ಭಾವನೆ ಇಲ್ಲ. ನಮ್ಮ ಶಾಸಕನಿಗೆ
ದಯವಿಟ್ಟು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಿಗೆ ನಾನು ಕೈ ಮುಗಿದು ಜಂಗಮ ಸಮಾಜ ಹೇಳೋದು ಏನಂದರೆ ಸಚಿವ ಸ್ಥಾನ ಪಟ್ರೆ ಅಭಿವೃದ್ಧಿ ಆಗುತ್ತೆ. ನಮ್ಮ ಇಡೀ ಕರ್ನಾಟಕ ಅನ್ನೋದು ನಮಗೆ ಬಹಳ ಇದೈತಿ. ಇದು ಒಂದು ನೀವು ಮುಖ್ಯಮಂತ್ರಿಗಳು ದೊಡ್ಡ ಮನಸ್ಸು ಮಾಡಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕಂತ ಹೇಳಿ ಕಳಕಳಿಯಿಂದ ನಮ್ಮ ಜಂಗಮ ಸಮಾಜದವರು, ನಮ್ಮ 2 ತಾರೀಕಿನ ಜಂಗಮ ಸಮಾಜದವರು ಹೇಳಕತ್ತೀವಿ. ನೀವು ಇದನ್ನು ಯಾರ ರೀತಿಯಿಂದ ಆದರೂ ತಪ್ಪಿಸಬಾರದು. ನಮ್ಮ ಶಾಸಕರಿಗೆ ಯಾವುದು ಜಾತಿ ಧರ್ಮ ಏನಿಲ್ಲ, ಎಲ್ಲ ಧರ್ಮದವ್ರನ್ನು ಹೇಳ್ಕೊಂಡ್ರ ಯಾವುದು ಭೇದ ಭಾವನೆ ಇಲ್ಲ. ಆದ್ರೆ ನಮ್ಮ ಅಭಿವೃದ್ಧಿಗೆ ಸಂಬಂಧ ನಾವು ಇಷ್ಟೆಲ್ಲ ಜಂಗಮ ಸಮಾಜ ಕರ್ಕೊಂಡ್ತೀವಿ. ಡಿ ಕೆ ಶಿವಕುಮಾರ್ ಅವರು ಇದು ಒಂದು ನಮಗ ಜಂಗಮ ಸಮಾಜಕ್ಕೆ ಇದು ಒಂದು ನಾವು ಬೆಂಬಲ ಮಾಡಿ ನೀವು ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ತಪ್ಪದೇ ಕೊಡಬೇಕು. ಶಾಸಕರಾದ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತಂದು ಡಿ ಕೆ ಶಿವಕುಮಾರ್ ಅವರಿಗೆ ವಿನಂತಿ ಮಾಡಿಕೊಳ್ಳುತ್ತೇವೆ. ಶಾಸಕರಾದಂತ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಅವರ ತಂದೆಯವರ ಕಾಲದಿಂದಲೂ ರಾಜಕೀಯ ಅಷ್ಟೇ ಅಲ್ಲ, ಸಾಮಾಜಿಕ ಹಿತದೃಷ್ಟಿಯಿಂದ ಕಾರ್ಯಗಳನ್ನ ಸಮಾಜದ ಅಭಿವೃದ್ಧಿಗಾಗಿ ಮೀಸಲಿಟ್ಟಂತ ಕುಟುಂಬ. ಇವರು ಈಗಾಗಲೇ ಸುಮಾರು ಸಲ ಈ ರಾಜಕೀಯದೊಳಗ ರಾಜಕೀಯ ಮಾಡ್ಬೇಕಂತ ಬಂದಂತವರಲ್ಲ. ಇವರು ಸಮಾಜದ ಏಳಿಗೆಗಾಗಿ, ಬಡ ಜನರ ಕಣ್ಮಣಿಗಾಗಿ ಎಲ್ಲರಿಗೂ ಇವರು ಒಳ್ಳೆಯ ಒಂದು ಕೆಲಸವನ್ನಾಗಲಿ, ಯಾವುದೇ ಒಂದು ಸಮಸ್ಯೆಗಳಿಗೆ ಆಗಿದ್ದಾಗ ಸಮಸ್ಯೆಗಳಿಗೆ ಸ್ಪಂದನ ಮಾಡ್ತಾ ಬಂದಂತ ಈ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಇವರಿಗೆ ಈ ಸಲ ಈ ಒಂದು ಸರ್ಕಾರದೊಳಗ ನಮಗ ಸಚಿವ ಸ್ಥಾನವನ್ನ ದಯಮಾಡಿ ಕಲ್ಪಿಸಿಕೊಡ್ಬೇಕಂತ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ನಮ್ಮ ಜಂಗಮ ಸಮಾಜದ ವತಿಯಿಂದ ಕಳಕಳಿಗೆ ವಿನಂತಿ ಮಾಡ್ಕೊಂತೀವಿ. ತಾವು ದಯವಿಟ್ಟು ನಮಗ ಇದನ್ನೊಂದು ಸಚಿವ ಸ್ಥಾನ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಕಲ್ಪಿಸಿಕೊಟ್ಟದ್ದಾದ್ರೆ ನಮ್ಮ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ತದೆ. ಇನ್ನೂ ಅವರು ಒಂದು ಶೈಕ್ಷಣಿಕ, ಉದ್ಯೋಗ ಇವುಗಳನ್ನ ಅನುಕೂಲ ಮಾಡಿಕೊಡ್ತಾರಂತಕ್ಕಂತ ನಮ್ಮ ಯುವಕರಾಗ್ಲಿ ಹಿರಿಯರಾಗ್ಲಿ ಒಂದು ಆಶಾ ಕಿರಣದೊಳಗೆ ನಾವು ಕುಂತ್ಕೊಂಡಿವಿ ಅಂತ ತಿಳ್ಕೊಂಡಿವಿ. ಅದಕ್ಕೆ ತಾವು ದಯವಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಸಾಹೇಬ್ ಅವರು ನಮಗ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನವನ್ನು ಕಲ್ಪಿಸಿಕೊಡ್ಬೇಕಂತ ಹೇಳಿ ಈ ನಮ್ಮ ಜಂಗಮ ಸಮಾಜದ ವತಿಯಿಂದ ಕಳಕಳಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು. ಇವತ್ತ ಪ್ರೆಸ್ ಮೀಟ್ ಕರೆದಿದ್ದ ಉದ್ದೇಶ ಏನಪ್ಪಾ ಅಂತಂದ್ರ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರು ನಮ್ಮ ಪ್ರೀತಿಯ ಶಾಸಕರು. ಇವತ್ತ ಏನಪ್ಪಾ ಅಂದ್ರೆ ಅವರು ಎಲ್ಲ ಕುಟುಂಬನೇ ನಮ್ಮ ಒಂದು ಜನತೆಗೋಸ್ಕರ ಅವರು ಮುಡುಪಾಗಿಟ್ಟು ತಮ್ಮ ಬಹಳ ಒಂದು ಅದ್ಭುತವಾದಂತ ಕೆಲಸಗಳನ್ನ ಬಹಳ ಮಾಡಿದ್ದಾರೆ ನಮ್ಮ ತಾಲೂಕಿಗೆ. ಹಾಗೂ ಇವತ್ತಿನ ಒಂದು ಏನಪ್ಪಾ ಅಂತಂದ್ರ ಈ ಸಚಿವ ಸ್ಥಾನ ಈಗ ನಮ್ಮ ವಿಜಯಾನಂದ ಕಾಶ್ಯಪ್ಪನವರಿಗೆ ಸಂಪುಟದಲ್ಲಿ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರು ನಮ್ಮ ವಿಜಯಾನಂದ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನವನ್ನ ಕೊಡ್ಬೇಕಂತ ಹೇಳಿ ನಮ್ದು ಒಂದು ಆಸೆ. ಅದನ್ನ ನೀವು ಮಾಡ್ಲೇಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಅವ್ರಿಗೆ ಸಚಿವ ಸ್ಥಾನ ಕೊಟ್ರಪ್ಪ ಅಂತಂದ್ರ ನಮ್ಮ ಹುನಗುಂದ ಇಳಕಲ್ ತಾಲೂಕು ಬಹಳ ಅಭಿವೃದ್ಧಿ ಕೆಲಸಗಳನ್ನ ಮಾಡುತ್ತಾರೆ ಎಂಬುದು ನಮ್ದು ಆಸೆಗಳು. ಅವ್ರು ಇಟ್ಟಂತ ಕೆಲಸಗಳು ಯಾವುದು ಮಾಡದ ಬಿಡುದಿಲ್ಲ. ಆ ಕೆಲಸಗಳನ್ನ ಪೂರ್ತಿಗೊಳಿಸ್ತಾರೆ ಅನ್ನೋದು ಒಂದು ನಮ್ಗೆ ಅವರ ಮೇಲೆ ನಂಬಿಕೆ, ಅವರು ಜನರ ಮೇಲೆ ಇರುವಂತ ಪ್ರೀತಿಯನ್ನ ಶಾಶ್ವತವಾಗಿ ಉಳಿಸ್ಕೊಳ್ತಾರೆ ಅನ್ನೋದು ನಮ್ಗೆ ಖುಷಿ. ಅದಕ್ಕೋಸ್ಕರ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಕೊಡ್ಲಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸರ್ ಅಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ನಮಸ್ಕಾರ. ಈ ಪತ್ರಿಕಾಗೋಷ್ಠಿ ಕರೆದಿರುವ ವಿಷಯ ಏನಂದ್ರೆ ಈಗಾಗಲೇ ನಮ್ಮ ಜಂಗಮ ಸಮಾಜದ ಹಿರಿಯರು ಎಲ್ಲ ತಿಳಿಸಿದ್ದಾರೆ. ಇನ್ನು ಹೆಚ್ಚಿನ ತಿಳಿಸೋದು ಏನಿಲ್ಲ. ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರ ಸಾಹೇಬರಿಗೆ ಸಚಿವ ಸ್ಥಾನವನ್ನು ಕೊಡಬೇಕಂತ ವಿಷಯವನ್ನು ಇಟ್ಟುಕೊಂಡು ಇವತ್ತು ನಾವು ಜಂಗಮ ಸಮಾಜದ ಹಿರಿಯರು ಮತ್ತು ಯುವಕ ಮಿತ್ರರು ಸೇರಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಯಾಕೆ ವಿಜಯಾನಂದ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ, ಇದು ಬರೀ ಒಂದು ಜಂಗಮ ಸಮುದಾಯದಿಂದ ಅಲ್ಲ, ಪ್ರತಿಯೊಬ್ಬ ಸಮುದಾಯದವರು ಪ್ರತಿಯೊಬ್ಬರು ಇದನ್ನು ಕೇಳ್ತಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಸಮುದಾಯಕ್ಕೆ, ಪ್ರತಿಯೊಂದು ಸಮಾಜಕ್ಕೆ ನಮ್ಮ ಶಾಸಕರು ಅವರು ಒಂದೊಂದು ಸಮಾಜಕ್ಕೆ ಅವರದೇ ಆದಂತ ಕೊಡುಗೆಯನ್ನು ನೀಡಿದ್ದಾರೆ. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಏನು ಹೇಳ್ಬೇಕಪ್ಪ ಅಂದ್ರೆ, ಇದಕ್ಕೆ ಮನೆ ಉಪಚುನಾವಣೆ
ಬಾಗಲಕೋಟೆ ಉಪಚುನಾವಣೆಯಲ್ಲಿ ತಾವು ಗಾಂಧಿ ಚಂದ್ರಮ್ಮ ಬೆಳಿಗ್ಗೆ 2 ಗಂಟೆಗೆ ಮನೆಯಿಂದ ರಾತ್ರಿ 7 ಗಂಟೆ 3 ಗಂಟೆಗೆ ನಾವು ಅವರಿಗೆ ನಮ್ಮ ಮನೆಯನ್ನ ಸೇರಿದಂತ ಉದಾಹರಣೆ ಇದೆ. ಗಾಂಧಿ ಚಂದ್ರಮ್ಮ ಉಪಚುನಾವಣೆಯಲ್ಲಿ ಅವರು ಬೆಳಗ್ಗೆಯವರ ಬೆಳಗ್ಗೆ ಕಾರ್ಯಕರ್ತರಾಗಿದ್ದಾರೆ ಮತ್ತು ಇನ್ನು ಹೆಚ್ಚಿಗೆ ಸತತ 50 ವರ್ಷಗಳಿಂದ ಕಾಶ್ಯಪ್ ತುಂಬಾ ಸಕ್ರಿಯ ರಾಜಕಾರಣದಲ್ಲಿ ಅದು ಮತ್ತು ಮೂಲ ಕಾಂಗ್ರೆಸ್ ಪಕ್ಷದಲ್ಲೇ ಅವರು ರಾಜಕಾರಣವನ್ನು ಮುಂದುವರಿಸುತ್ತಿದ್ದು ದಿವಂಗತ SR ಕಾಶ್ಯಪ್ನವರು ಸಚಿವರಾಗಿ 2 ಬಾರಿ ಶಾಸಕರಾಗಿ ಸಚಿವರಾಗಿ ನಮ್ಮ ಬಾಗಲಕೋಟೆ ಮತ್ತು ಬಿಜಾಪುರ ಅಖಂಡ ಬಿಜಾಪುರ ಜಿಲ್ಲೆಯನ್ನು ಪ್ರತಿನಿಧಿಸಿದ್ರು. ಅದಾದ ನಂತರ ಅವರ ನಂತರ ಮಾತೋಶ್ರೀ ಗೌರಮ್ಮ ಕಾಶ್ಯಪ್ನವರು ಶಾಸಕರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಅದಾದ ನಂತರ ನಮ್ಮ ವಿಜಯಾನಂದ ಕಾಶ್ಯಪ್ನವರು ಸಾಹೇಬರು 2013 ಮತ್ತು ಈಗ 2023 ಶಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅವರ ಕಾರ್ಯದಿಂದ ಇಡೀ ಹುಣಗುಂದ ಮತಕ್ಷೇತ್ರವಲ್ಲದೆ ಬಾಗಲಕೋಟೆ ಜಿಲ್ಲೆ ಉತ್ತರ ಕರ್ನಾಟಕದಿಂದ ಕಾಶ್ಯಪ್ಪನವರು ಸುದ್ದಿಯಲ್ಲಿದ್ದಾರೆ. ಅವರಲ್ಲದೆ ಅವರ ಧರ್ಮ ಪತ್ನಿಯವರು ವೀಣಾ ಕಾಶ್ಯಪ್ಪನವರು ಸಹಿತ ರಾಜ್ಯ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಸಕ್ರಿಯ ರಾಜಕಾರಣಿಯಾಗಿದ್ದು ಮತ್ತು ಅವರ ಸಹೋದರರು ಸಹಿತ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಯಾವುದೇ ಪಕ್ಷಾತೀತ ಕೆಲಸವನ್ನು ಮಾಡದೆ ಅವರು ಮುನ್ನುಗ್ಗುತ್ತಿದ್ದಾರೆ. ಈಗ ಬಾಗಲಕೋಟೆ ಅವರಿಗೆ ಸಚಿವ ಸ್ಥಾನ ನೀಡುವುದರಿಂದ ನಮ್ಮ ಬಾಗಲಕೋಟೆ ಜಿಲ್ಲೆಯ 7 ಮತಕ್ಷೇತ್ರಗಳನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತರುವಂತ ಕೆಲಸ ಕಾಶ್ಯಪ್ನವ್ರ ಕಡೆಯಿಂದ ಆಗುತ್ತೆ. ಮಾಡುವುದೇನೆಂದರೆ ಹುಣಗುಂದ ತಾಲೂಕಿನ ಇಲ್ಕಲ್ಲಿನ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಕೇಳುತ್ತೇನೆ. ಇದು ವಿಜಯಾನಂದ ಕಾಶ್ಯಪ್ಪನವರಿಗೆ ಯಾಕೆ ಸಚಿವ ಸ್ಥಾನ ನೀಡಬೇಕಪ್ಪ ಅಂತಂದ್ರೆ ಯುವಕರಿಗೆ ಕಣ್ಮಣಿಯಾಗಿದ್ದಾರೆ ಹಾಗೂ ಯುವಕರ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಯುವಕರಿಗಾಗಿಯೇ ಇಳಕಲ್ನಲ್ಲಿ ಅಭಿವೃದ್ಧಿಗಳ ಕೆಲಸಗಳನ್ನು ಬಹಳ ಮಾಡ್ತಾ ಇದ್ದಾರೆ. ಯುವಕರಿಗಾಗಿಯೇ ಈಜುಕೊಳವನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಈ ಆದ ಕಾರಣ ಯುವಕರಿಗೆ ಬಹಳ ಏನಾರ ಈ ಸಾಹೇಬ್ರ ಏನೋ ಒಂದು ಕೆಲಸ ಐತಪ್ಪ ಅಂತಂದು ಹೋದಿವಪ್ಪ ಅಂತಂದ್ರೆ ಆಗಿಂದಾಗೆ ನಿಂತ ಮೆಟ್ಟಿನಲ್ಲಿ ಯಾರ್ಯಾರು ತೊಂದರೆ ಇದ್ರೆ ಫೋನ್ ಹಚ್ಚಿ ಆಗಿಂದಾಗೇನೆ ಕೆಲಸಗಳನ್ನು ನಿರ್ವಹಣೆ ಮಾಡುತ್ತಾರೆ. ಹಾಗೂ ಯುವಕರಿಗೆ ಬಹಳ ಪ್ರೋತ್ಸಾಹ ತುಂಬುವಂತ ನಾಯಕರಾಗಿದ್ದಾರೆ. ನಾವು ಮನವಿ ಕೇಳೋದಪ್ಪ ಏನಂತಂದ್ರೆ DK ಶಿವಕುಮಾರ್ ಅವರಿಗೆ ವಿಜಯಾನಂದ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕೆಂದು ನಾವು ಕೇಳುತ್ತೇವೆ. ಹಾಗೂ ಅಂಗವಾಗಿರುವಂತ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ವಿಜಯಾನಂದ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ನಾನು ಕೇಳುತ್ತೇನೆ. ಹಾಗೂ ವರಿಷ್ಠರಿಗೂ ಕೇಳುತ್ತೇನೆ. ಹುಣಗುಂದ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳು ಬಹಳ ಆಗಿದ್ದಾವೆ. ಹಾಗೂ ಸರ್ವಧರ್ಮದ ಜಾತಿಯನ್ನು ಭೇದ ಭಾವ ಮಾಡದೆ ಇದ್ದ ಕಾರಣ ಎಲ್ಲಾ ಸಮಾಜ ವತಿಯಿಂದನೂ ಇವರಿಗೆ ಸಚಿವ ಸ್ಥಾನ ಸಿಗಬೇಕೆಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಆದ ಕಾರಣ ನಾವು ಜಂಗಮ ಸಮಾಜದಿಂದ ಇದು ವಿಜಯಾನಂದ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕೆಂದು ನಾವು ಬೇಡಿಕೊಳ್ಳುತ್ತೇವೆ. ಇದು ಮುಖ್ಯಮಂತ್ರಿಗಳಿಗೆ ಸಲ್ಲಿಸುತ್ತಾ ನಮ್ಮ ಸಾಹೇಬರಿಗೆ ವಿಜಯಾನಂದ ಸಾಹೇಬರಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ನಾವಿಲ್ಲಿ ಪ್ರೆಸ್ ಮೀಟ್ ಮಾಡಿದ್ದು ಯಾವ ಕಾರಣಕ್ಕೆ ಅಂತಂದ್ರೆ ಈಗಾಗಲೇ ವಿಜಯಾನಂದ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ಬೇಕಂತಂದು ನಿನ್ನೆ ಆಗ್ಲೇ ಬಾಗಲಕೋಟೆಯಲ್ಲಿ ಎಲ್ಲಾ ಇಳಕಲ್ ಜನತೆ ಹೋಗಿ ಹೋರಾಟ ಮಾಡಿ ಬಂದಿದ್ದೀವಿ. ಅದೇ ರೀತಿ ನಮ್ಮ ಜಂಗಮ ಸಮಾಜದ ಎಲ್ಲಾ ಹಿರಿಯರು ಎಲ್ಲಾ ಯುವಕರು ಸೇರಿ ಈಗ DK ಶಿವಕುಮಾರ್ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡ್ಕೊಂಡು ಕುಂತೀವಿ. ಕೈ ಮುಗಿದು ದಯವಿಟ್ಟು ನಮ್ಮ ವಿಜಯಾನಂದ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ನೀಡಬೇಕಾಗಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ನೆರೆದಿರ್ತಕ್ಕಂತ ನಮ್ಮ ಜಂಗಮ ಸಮಾಜದ ಬಾಂಧವರಿಗೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಶರಣಾರ್ಥಿ ಇರುತ್ತಾ ನಾವಿಲ್ಲಿ ಸಾಯಂಕಾಲ ಸೇರಿದ ಉದ್ದೇಶ ನಮ್ಮ ಹುಣಗುಂದ ಮತಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ಶ್ರೀ ವಿಜಯಾನಂದ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಜಂಗಮ ಸಮಾಜದ ವತಿಯಿಂದ ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶ್ರೀ ವಿಜಯಾನಂದ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರಿಗೆ, ಮಾಜಿ CM ಸಿದ್ದರಾಮಯ್ಯನವರಿಗೆ ಮತ್ತು ನಮ್ಮ ವರಿಷ್ಠರಿಗೆ ಹೇಳ್ಕೊಳ್ಳೋದೇನಂತಂದ್ರ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ನಮ್ಮ ರಾಜ್ಯದ ಅಭಿವೃದ್ಧಿಗೆ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡಿದ್ದಲ್ಲಿ ಅವರು ಇನ್ನಷ್ಟು ಉನ್ನತ ಸ್ಥಾನಗಳ ಅನುದಾನ ತಂದು ಅಭಿವೃದ್ಧಿ ಮಾಡ್ತಾರ. ನಮ್ಮ ಕ್ಷೇತ್ರ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯವನ್ನು ಅಭಿವೃದ್ಧಿ ಮಾಡ್ತಾರ ಅಂತ ಹೇಳಿ ಅವ್ರಿಗೆ ನಾವು ಸಚಿವ ಸ್ಥಾನದ ಕೊಡಲೇಬೇಕಂತಂದು ಒತ್ತಾಯ ಮಾಡ್ತಾ ಇದೀವಿ. ನಮ್ಮ ಸಮಾಜದ ವತಿಯಿಂದ ಅವರು ಸಾಕಷ್ಟು ನಮ್ಗ ಅನುದಾನ ತಂದಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ 4,000 ಕೋಟಿ ಅನುದಾನ ತಂದಿದ್ದಾರೆ ಕಳೆದ ಬಾರಿ. ಮತ್ತು ಇನ್ನ ತಾಲೂಕಿನಲ್ಲಿ ಎಲ್ಲಾ ಕೆಲಸಗಳು ಆಗ್ತಾ ಇದ್ದಾವೆ. ಅವರು ಯುವಕರಿಗೆ ಸ್ಫೂರ್ತಿದಾಯಕ ಆಗಿದ್ದಾರೆ. ಯುವಕರಿಗೆ ಒಂದು ಈದ್ಗಳಾಗಿರ್ಬೋದು, ಕ್ರೀಡಾಂಗಣ ಆಗಿರ್ಬೋದು ಮತ್ತು ನೀರಿನ ವ್ಯವಸ್ಥೆ ಆಗಿರ್ಬೋದು ಎಲ್ಲಾ ಇದು ಮಾಡ್ತಾ ಇದ್ದಾರೆ. ಆದ ಕಾರಣ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡಿದ್ದಲ್ಲಿ ನಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ಎಲ್ಲಾರ್ಗೂ
ಅವರು ಅಭಿವೃದ್ಧಿ ಮಾಡ್ತಾರಂತೇಳಿ ಈ ಮೂಲಕ ನಾವು ವರಿಷ್ಠರಲ್ಲಿ ವಿನಂತಿ ಮಾಡ್ಕೊಂತೀವಿ. ನೀವು ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ನಮ್ಮ ಜಂಗಮ ಸಮಾಜದ ವತಿಯಿಂದ ಮನಪೂರ್ವಕ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ಒತ್ತಾಯ ಮಾಡ್ತಾ ಇದ್ದೀವಿ.